ಜ್ಞಾನದ ಬಗ್ಗೆ ಒಂದು ಸುಂದರವಾದ ಮಾತನ್ನ ನಾವು ಕೇಳೋಣ. ಇಲ್ಲಿ ಕವಿರತ್ನ ಕಾಳಿದಾಸರ ಒಂದು ವಿಚಾರವಾದಿಗಳನ್ನು ಕೇಳೋಣ ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳುತ್ತಾ, ಇಲ್ಲಿ ಒಂದು ಸಾರಿ ಕವಿರತ್ನ ಕಾಳಿದಾಸರಿಗೆ ನೀರಡಿಕೆ ಆಗ್ಯದ. ಯಾವಾಗ ನೀರಡಿಕೆ ಆಗಿತ್ತು, ಒಬ್ಬ ಹೆಣ್ಣು ಮಗಳು ಬಾವಿಯ ನೀರನ್ನು ಹಿಂಗ ಸೇದುತ್ತಾ ಇದ್ದಾಳೆ. ಬಾವಿಯ ನೀರನ್ನು ಹಿಂಗ ಸೇದುವಂಥ ಸಂದರ್ಭದಲ್ಲಿ ಕವಿರತ್ನ ಕಾಳಿದಾಸರು ಹೋಗಿ ಹೆಣ್ಣು ಮಗಳನ್ನು ಕೇಳ್ತಾರೆ. ಒಂದು ಗ್ಲಾಸ್ ಕುಡಿಲಿಕ್ಕೆ ನೀರು ಕೊಡು ಅಂತ ಕೇಳ್ತಾರೆ ಕಾಳಿದಾಸರು. ಯಾವಾಗ ನೀರು ಕೇಳಿದರು ಕಾಳಿದಾಸರು, ಆ ಹೆಣ್ಣು ಮಗಳಂತಾಳ, ನೋಡಿ ನೀವು ಯಾರೂ ನಮ್ಮಗಳಿಗೆ ಪರಿಚಯ ಇಲ್ಲ, ಗುರುತಿಲ್ಲ, ಅಂದ ಬಳಿಕ ನಾವು ನೀರನ್ನು ಯಾವ ರೀತಿಯೊಳಗೆ ನಿಮಗೆ ಕೊಡಬೇಕು, ಅದಕ್ಕಾಗಿ ನಾವು ನೀರು ಕೊಡೋದಿಲ್ಲ ನಿಮಗಂತ ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ. ಆಗ ಕಾಳಿದಾಸರು ಅಂತಾರೆ, ನಾನಿನಗೆ ಪರಿಚಯವಿಲ್ಲೆಂದು ನನಗೆ ನೀರು ಇಲ್ಲ ಅಂತ ಹೇಳಿದಲ್ಲಮ್ಮ, ಅದಕ್ಕೆ ನಾನೊಬ್ಬ ಪ್ರವಾಸಿಗನೆಂದು ತಿಳಿದುಕೊಂಡು ನನಗ ನೀರನ್ನು ಕೊಡುವಂತ ಕಾಳಿದಾಸರು ಕೇಳಿದರು. ಹೆಣ್ಣು ಮಗಳಂತಾಳೆ, ನೀನು ಪ್ರವಾಸಿಗನಲ್ಲ. ಹಾಗಾದರೆ ಯಾರು ಪ್ರವಾಸಿಗರು? ಈ ಜಗತ್ತಿನೊಳಗ ಇಬ್ಬರು ಇದ್ದಾರೆ ಪ್ರವಾಸಿಗರು. ಯಾರು ಅಂದ್ರೆ ಒಬ್ಬ ಸೂರ್ಯ, ಒಬ್ಬ ಚಂದ್ರ. ಇಬ್ಬರು ಮಾತ್ರ ಈ ಜಗತ್ತಿನೊಳಗ ಪ್ರವಾಸಿಗರು. ಅದು ಹೇಗೆ ಅಂದ್ರೆ, ಇಡೀ ಜಗತ್ತಿನೊಳಗ ಏಳುತ್ತಾರೆ, ಮುಳುಗುತ್ತಾರೆ. ಅದಕ್ಕೆ ಇವರಿಬ್ಬರು ಪ್ರವಾಸಿಗರು. ಈ ಜಗತ್ತಿನೊಳಗ ಸೂರ್ಯ ಮತ್ತು ಚಂದ್ರ ಇವರು ಪ್ರವಾಸಿಗರು. ಅವಾಗ ಮತ್ತೆ ಕಾಳಿದಾಸರು ಹೇಳ್ತಾರೆ, ನಾನೊಬ್ಬ ಅತಿಥಿ ಎಂದು ತಿಳಿದುಕೊಂಡು ನನಗ ಒಂದು ಗ್ಲಾಸ್ ನೀರು ಕೊಡು ಅಂತ ಕೇಳಿದರು ಕಾಳಿದಾಸರು. ಯಾವಾಗ ಒಂದು ಗ್ಲಾಸ್ ನೀರು ಕೊಡುವಂತ ಅತಿಥಿ ಎಂದು ತಿಳ್ಕೊಂಡು ನೀರು ಕೊಡುವಂತ ಕೇಳಿದರು ಕಾಳಿದಾಸರು ಹೆಣ್ಣು ಮಗಳಂತಾಳೆ, ನೀನು ಅತಿಥಿಯಲ್ಲ. ಈ ಜಗತ್ತಿನೊಳಗ ನೀನು ಅತಿಥಿಯಲ್ಲ. ಈ ಜಗತ್ತಿನೊಳಗ ಅತಿಥಿ ಯಾರು ಅಂತಂದ್ರ ಇಬ್ಬರಿದ್ದಾರೆ. ಅವ್ರು ಯಾರಂದ್ರ, ಒಂದು ಯೌವನ, ಇನ್ನೊಂದು ಹಣ. ಯೌವನ ಹಿಂಗ ಬರ್ತಾರೆ ಹೋಗ್ತದೆ, ಹಣವೂ ಸಹಿತವಾಗಿ ಹಿಂಗ ಬರ್ತಾರೆ ಹೋಗ್ತಾರೆ. ಯಾರ ಹತ್ರ ಹಣ ಶಾಶ್ವತ ಇರೋದಿಲ್ಲ, ಯೌವನನೂ ಶಾಶ್ವತವಾಗಿ ಇರೋದಿಲ್ಲ. ಅದಕ್ಕೆ ಅತಿಥಿಗಳು ಬಂದಂಗ ಹೋಗ್ತಾರೆ. ಹಂಗ ಇವರಿಬ್ಬರು ಯೌವನ ಮತ್ತು ಹಣ ಅಂತಕ್ಕಂಥವ್ರು. ಅದಕ್ಕೆ ನೀ ಅತಿಥಿಯಲ್ಲ ಅಂತ ಹೆಣ್ಣು ಮಗಳು ಕಾಳಿದಾಸರಿಗೆ ಹೇಳಿದರು. ಕಾಳಿದಾಸರಂತಾರೆ, ಮತ್ತೆ ನಾನೊಬ್ಬ ಸಹನಾಶೀಲ ವ್ಯಕ್ತಿ ಎಂದು ತಿಳ್ಕೊಂಡು ನನಗೊಂದು ಗ್ಲಾಸ್ ನೀರು ಕೊಡು ಅಂತ ಕೇಳ್ತಾರೆ ಕಾಳಿದಾಸರು. ನಾನೊಬ್ಬ ಸಹನಾಶೀಲ ವ್ಯಕ್ತಿ. ಆ ಹೆಣ್ಣು ಮಗಳಂತಾಳೆ, ಸಹನಾಶೀಲ ವ್ಯಕ್ತಿ ನೀನು ಅಲ್ಲ. ಈ ಜಗತ್ತಿನೊಳಗೆ ಸಹನಾಶೀಲ ವ್ಯಕ್ತಿಗಳು ಇಬ್ಬರಿದ್ದಾರೆ. ಅವರು ಯಾರು ಅಂತಂದ್ರ, ಒಂದು ಗಿಡ, ಇನ್ನೊಂದು ಭೂಮಿ. ಗಿಡಕ್ಕೆ ನಾವು ಕಲ್ಲು ಹೋಗಿದ್ರೆ ಹಣ್ಣು ಕೊಡುತ್ತದೆ. ಭೂಮಿ ತಾಯಿ ಯಾವಾಗಲೂ ನಮ್ಮನ್ನ ಮೇಲೆ ಎತ್ತಿ ಹಿಡಿತಾಳೆ. ಅದಕ್ಕೆ ಇವರಿಬ್ಬರು ಸಹನಾಶೀಲ ವ್ಯಕ್ತಿಗಳು, ನೀನೆಲ್ಲ ಸಹನಾಶೀಲ ವ್ಯಕ್ತಿ. ಮತ್ತು ಇನ್ನೊಂದು ಕಡೆ ಕಾಳಿದಾಸರಿಗೆ ಮತ್ತೆ ಪ್ರಶ್ನೆ ಮಾಡಿ ಹೇಳ್ತಾರೆ, ಏನಂತ, ನಾನೊಬ್ಬ ಹಠವಾದಿ ಎಂದು ತಿಳಿದುಕೊಂಡು ನನಗೊಂದು ಗ್ಲಾಸ್ ನೀರು ಕುಡಿಯುವ ಅಂತ ಕೇಳುತ್ತಾರೆ. ನೀನು ಹಠವಾದಿ ಅಲ್ಲ. ಈ ಜಗತ್ತಿನೊಳಗ ಹಠವಾದಿ ಯಾರು ಅಂತಂದ್ರೆ ಇಬ್ಬರಿದ್ದಾರೆ. ಆ ಹಠವಾದಿ ಯಾರು ಅಂದ್ರೆ, ಒಂದು ಕೂದಲು, ಇನ್ನೊಂದು ಉಗುರು. ಬೇಡ ಬೇಡ ಅಂದ್ರೆ ಕೂದಲು ಬೆಳೀತದೆ, ಬೇಡ ಬೇಡ ಅಂದ್ರ ಉಗುರು ಚಿಗುರುತ್ತದೆ. ಅದಕ್ಕೆ ಇವರಷ್ಟು ಹಠವಾದಿಗರು ಈ ಜಗತ್ತಿನೊಳಗ ಯಾರೂ ಇಲ್ಲ. ಅಷ್ಟು ಹಠವಾದಿಗಳು ಕೂದಲು ಮತ್ತು ಉಗುರು. ನೀನೆಲ್ಲ ಹಠವಾದಿ ಅಂತ ಆ ಹೆಣ್ಣು ಮಗಳು ಹೇಳಿದಳು. ಕೊನೆಯದಾಗಿ ಕಾಳಿದಾಸರಿಗೆ ಎಷ್ಟು ಸಿಟ್ಟು ಬಂದಿರಬೇಡ. ಸಂಸ್ಕೃತ ಅಧ್ಯಾಯದೊಳಗ ಸಂಸ್ಕೃತ ವೇದ ಪಂಡಿತೋತ್ತಮರು, ಸಂಸ್ಕೃತ ಆಕಾಶದಲ್ಲಿ ಧ್ರುವ ನಕ್ಷತ್ರವಾಗಿ ಮೆರೆದಿರುವಂಥ ಮಹಾ ಒಳ್ಳೆಯ ಸಾಹಿತಿಗಳು, ಪಂಡಿತೋತ್ತಮರು, ಎಷ್ಟು ಮಾತುಗಳು ಬಾರದಂತೆ ಮಾಡಿದ್ದಾಳೆ ಹೆಣ್ಣು ಮಗಳು. ಇನ್ನೊಂದು ಕಡೆ ಕಾಳಿದಾಸರು ಕೇಳ್ತಾರೆ, ನಾನೊಬ್ಬ ಮೂರ್ಖನೆಂದು ತಿಳಿದುಕೊಂಡು ನನಗೆ ಒಂದು ಗ್ಲಾಸ್ ನೀರು ಕೊಡುವಂತ ಕೇಳ್ತಾರೆ ಕಾಳಿದಾಸರು. ಮತ್ತೆ ಹೆಣ್ಣು ಮಗಳಂತಾಳೆ, ನೀನು ಮೂರ್ಖನಲ್ಲ.
ನೀನು ಮೂರ್ಖನಲ್ಲ. ಈ ಜಗತ್ತಿನೊಳಗ ಮೂರ್ಖರು ಇಬ್ಬರಿದ್ದಾರೆ. ಅವ್ರು ಯಾರು ಅಂತಂದ್ರ, ರಾಜ್ಯದ ಬಗ್ಗೆ ಅರಿವಿಲ್ಲದೆ ರಾಜಾಡಳಿತವನ್ನ ಮಾಡತಕ್ಕಂಥ ರಾಜಾಡಳಿತವನ್ನ ಮಾಡುವಂತ ರಾಜನಿಗೆ ಏನು ತಿಳುವಳಿಕೆ ಇಲ್ಲದಿದ್ರೂ ಸಹಿತವಾಗಿ ರಾಜನ ಬಗ್ಗೆ ಜೈಕಾರವನ್ನ ಕೂಗುವಂತ ಮಂತ್ರಿ, ಇವರಿಬ್ಬರು ಮೂರ್ಖರು ಈ ಜಗತ್ತಿನೊಳಗ. ಕಾಳಿದಾಸರಿಗೆ ಮಾತುಗಳು ಬರಲಿಲ್ಲ. ಯಾವಾಗ ಮಾತುಗಳು ನಿಂತು ಹೋಯಿತು ಕಾಳಿದಾಸರಿಗೆ, ಅವಾಗ ಆ ಹೆಣ್ಣು ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡುತ್ತಾರೆ. ಯಾವಾಗ ನಮಸ್ಕಾರವನ್ನ ಮಾಡಿದ್ರು, ಹಿಂಗ ನಮಸ್ಕಾರ ಮಾಡಿದಲ್ಲಿ ಹಿಂಗ ಕಣ್ಣೆತ್ತಿ ನೋಡಿದ್ರೆ ಆ ಹೆಣ್ಣು ಮಗಳು ಬೇರೆ ಯಾರೂ ಆಗಿರಲಿಲ್ಲ, ಸರಸ್ವತಿಯ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟಿದ್ದಾಳೆ ಕಾಳಿದಾಸರಿಗೆ. ಯಾವಾಗ ಸರಸ್ವತಿ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟರು, ಆ ಧನ್ಯನಾದೆ ಅಂತ ಕಾಳಿದಾಸರಿಗೆ ಸರಸ್ವತಿ ಒಂದು ಮಾತು ಹೇಳ್ತಾಳೆ, ನಿನ್ನ ಅರಿವು ನಿನ್ನಲ್ಲಿ ಇದ್ರೆ ನೀನು ಮನುಷ್ಯನಾಗುತ್ತೀಯ. ನಿನ್ನ ಅರಿವು ನಿನ್ನಲ್ಲಿ ಇದ್ರೆ ನೀನು ಮನುಷ್ಯನಾಗುತ್ತೀಯ. ಈ ಜಗತ್ತಿನೊಳಗೆ ಸಹಿತವಾಗಿ ಮಕ್ಕಳನ್ನು ಬೆಳೆಸಬೇಕಾದ್ರೆ ಅರಿವಿನಿಂದ ಮಕ್ಕಳನ್ನು ಬೆಳೆಸಬೇಕೇ ವಿನಃ ಶ್ರೀಮಂತಿಕೆಯ ವಿಚಾರವಾಗಿಟ್ಟುಕೊಂಡು ಮಕ್ಕಳನ್ನು ಬೆಳೆಸ್ತಾ ಹೋದರೆ ಮಕ್ಕಳು ಹಣವಂತರಾಗ್ತಾರೆ ವಿನಃ, ಆದರೆ ಅರಿವಿನ ಜ್ಞಾನದಲ್ಲಿ ಮಕ್ಕಳು ಉಳಿದುಕೊಳ್ಳೋದಿಲ್ಲ. ಬಡತನದ ಸೋಗೆಯಲ್ಲಿ ಮಕ್ಕಳನ್ನು ಬೆಳೆಸಿದರೆ ಮಕ್ಕಳು ಅರಿವಿನ ಜ್ಞಾನವಂತರಾಗ್ತಾರೆ, ನೀತಿವಂತರಾಗ್ತಾರೆ. ಅದಕ್ಕೆ ನಾವೆಲ್ಲ ಅರಿವಿನ ಗುಣಾದಿಗಳನ್ನಿಟ್ಟುಕೊಂಡು ಸಮಾಜದಲ್ಲಿ ಬದುಕಬೇಕು ಅನ್ನುವಂಥ ಸಂದೇಶವನ್ನು ಕಾಳಿದಾಸರು ಬಹಳ ಒಂದು ಸುಂದರವಾದ ಒಂದು ಕಥೆಯೊಂದಿಗೆ ನಾವೆಲ್ಲ ಕೇಳಿದ್ದೀವಿ ಅನ್ನುವಂಥ ಮಾತನ್ನು ಕಾಳಿದಾಸರ ಒಳ್ಳೆಯ ಪಾಂಡಿತ್ಯಕ್ಕೆ ಮೆಚ್ಚಿ ಸರಸ್ವತಿ ದರ್ಶನವನ್ನು ಕೊಟ್ಟು ಅನ್ನುವಂಥ ಮಾತನ್ನು ಎಲ್ಲರಿಗೆ ಹೇಳುತ್ತಾ ನನ್ನೆರಡು